ಹೊನ್ನಾವರದ ಫಾರೆಸ್ಟ್ ಕಾಲೋನಿಯ ಉದ್ಯಾನವನದಲ್ಲಿ ಹೊನ್ನಾವರದ ಲಯನ್ಸ್ ಕ್ಲಬ್ ಆಶ್ರಯದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಆರ್ಎಫ್ಒ ಸವಿತಾ ಮಡಿವಾಳ ಮಾತನಾಡಿ, ವನ ಮಹೋತ್ಸವವು ಒಂದು ದಿನದ ಉತ್ಸವವಾಗದೆ ಅದು ನಿರಂತರ ಮನೆಗಳ ಉತ್ಸವವಾಗಬೇಕು. ಪರಿಸರ ನಾಶದಿಂದ ಜೀವ ಸಂಕುಲದ ಮೇಲೆ ಗಂಭೀರ ಪರಿಣಾಮ ಉಂಟಾಗಲಿದ್ದು, ಪರಿಸರ ನಾಶದ ಪರಿಣಾಮ ಪ್ರಕೃತಿ ವಿಕೋಪ ಉಂಟಾಗಿ ಇದರಿಂದ ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾದ ಸಂದರ್ಭ ಸೃಷ್ಟಿಯಾಗಿದೆ. ಹಾಗಾಗಿ ಪರಿಸರದ ಉಳಿವಿಗಾಗಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ಹೇಳಿದರು. ಅಧ್ಯಕ್ಷ ಉದಯ ನಾಯ್ಕ್ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಹೊನ್ನಾವರ ಲಯನ್ಸ್ ಕ್ಲಬ್ ಕಳೆದ ಹಲವಾರು ವರ್ಷಗಳಿಂದ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಪರಿಸರದ ಸಮತೋಲನವನ್ನ ಕಾಪಾಡಿಕೊಳ್ಳಲು ಪರಿಸರದ ಪಾತ್ರ ಪ್ರಮುಖವಾಗಿದೆ. ಗಿಡಗಳನ್ನು ನೆಟ್ಟು ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎನ್ನುವುದನ್ನು ಅರಿತು ನಡೆಯಬೇಕಿದೆ ಎಂದು ಹೇಳಿದರು. ಪಟ್ಟಣ ಪಂಚಾಯತ್ ಸದಸ್ಯೆ ಮೇಧಾ ನಾಯ್ಕ್ ಮಾತನಾಡಿ, ಇವೆಂಟ್ ಚೇರ್ಪರ್ಸನ್ ಡಿಡಿ ಮಡಿವಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆ ಲಯನ್ಸ್ ಕಾರ್ಯದರ್ಶಿ ಎನ್ಜಿ ಭಟ್, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಫಾರೆಸ್ಟ್ ಸೊಸೈಟಿ ಅಧ್ಯಕ್ಷರಾದ ತಾಂಡೆಲ್, ಉದ್ಯಾನವನ ನಿರ್ವಹಣಾ ಸಮಿತಿ ಅಧ್ಯಕ್ಷರಾದ ಜಿವಿ ನಾಯ್ಕ್, ಲಯನ್ ಖಜಾಂಚಿ ಎಸ್ಆರ್ ಹೆಗಡೇಕರ್, ಸದಸ್ಯರಾದ ರಾಜೇಶ್ ಸಾಳೆಹಿತ್ತಳ್, ಅಶೋಕ್ ಮಹಾಲೆ, ಹರೀಶ್ ನಾಯ್ಕ್, ಶೇಖರ್ ನಾಯ್ಕ್, ರೋಷನ್ ಶೇಟ್ ಹಾಗೂ ಇತರರು ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.